ನಮಸ್ತೆ ವೀಕ್ಷಕರೇ, ವಿಜಯ್ ಲ್ಯಾಂಡ್ಸ್ ಆ್ಯಂಡ್ ಸೈಟ್ಸಿಂದ 16 ಎಕರೆ ಫಾರ್ಮ್ ಲ್ಯಾಂಡ್ ಆ್ಯಂಡ್ ತೆಂಗಿನ ತೋಟ ಸೇಲ್ಗಿದೆ. ತುಂಬ ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಕ್ಷಮಿಸಿ. ಈ ಜಾಗ ಬಂದು ಮೈಸೂರು ಗದ್ಗೆ ಮೇನ್ ರೋಡ್ಗೆ ಕಮರ್ಷಿಯಲ್ ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ತುಂಬಾ ಒಳ್ಳೆ ಪ್ರಾಪರ್ಟಿ. ಸುತ್ತ 7 ಫೀಟ್ ಫೆನ್ಸಿಂಗ್ ಇದೆ. ಭೂಮಿಯಿಂದ 7 ಫೀಟ್ ಫೆನ್ಸಿಂಗ್ ವಿತ್ ಮೆಶ್ ಬಂದೋಬಸ್ತ್ ತುಂಬಾ ಚೆನ್ನಾಗಿದೆ. 16 ಎಕರೆ ತೆಂಗಿನ ತೋಟ, ಅಡಿಕೆ ತೋಟ ಆ್ಯಂಡ್ ನಿಮಗೆ ಸಪೋಟ ತೋಟ. ಇದು ಭೋಗಾದಿ ಔಟರ್ ರಿಂಗ್ ರೋಡಿಂದ ಎಕ್ಸಾಕ್ಟ್ ಲೈನ್ಗೆ 32 ಕಿಲೋಮೀಟರ್ ಆಗುತ್ತೆ. ಮೈಸೂರು ಪ್ಯಾಲೇಸಿಂದ ಎಕ್ಸಾಕ್ಟ್ ಲೈನ್ಗೆ 37 ಕಿಲೋಮೀಟರ್ ಆಗುತ್ತೆ. ಈ HD ಕೋಟೆ ಮಾನಂದವಾಡಿ ಹೈವೇಯಿಂದ ಎಕ್ಸಾಕ್ಟ್ ಲೈನ್ಗೆ 3.5 4 ಕಿಲೋಮೀಟರ್ ಆಗುತ್ತೆ. ತುಂಬಾ ಒಳ್ಳೆ ಪ್ರಾಪರ್ಟಿ. ಇದು ಮೈಸೂರು ಟು ಮಾನಂದವಾಡಿ ಇಂಟರ್ಲಿಂಕ್ ಕನೆಕ್ಟ್ ಆಗುವಂಥ ರೋಡು. ತುಂಬಾ ಒಳ್ಳೆ ಪ್ರಾಪರ್ಟಿ. ಕಮರ್ಷಿಯಲ್ ರೋಡ್ಗೆ 60 ಫೀಟ್ ಟಾರ್ ರೋಡ್ಗೆ ಅಟ್ಯಾಚ್ ಆದಂಗೆ ಪ್ರಾಪರ್ಟಿ ಇದೆ. ತುಂಬಾ ಒಳ್ಳೆ ಪ್ರಾಪರ್ಟಿ. ಆ್ಯಂಡ್ ಈ ಜಾಗದ ಎಡ ಮತ್ತು ಬಲಕ್ಕೆ 2 ಸೈಡೂ ರೋಡ್ ಇದೆ, ಮೆಟ್ಲಿಂಗ್ ರೋಡ್ ಇದೆ. ಫ್ರಂಟಲ್ಲಿ ನಿಮಗೆ 60 ಫೀಟ್ ಟಾರ್ ರೋಡ್ ಅಟ್ಯಾಚ್ ಇದೆ. ಕಮರ್ಷಿಯಲ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ತುಂಬಾ ಒಳ್ಳೆ ಪ್ರಾಪರ್ಟಿ. ರೆಡ್ ಸಾಯಿಲ್ ಲ್ಯಾಂಡು. ಈಗೇನು ನೋಡ್ತಾ ಇದ್ದೀರಾ ಇದೇ ಪ್ರಾಪರ್ಟಿ. ಈಗ ಒಳಗಡೆ ತೋರಿಸ್ತೀನಿ ನಾನು. ಗೇಟು ಮೆಟ್ಲಿಂಗ್ ರೋಡಲ್ಲಿ ಪಕ್ಕದಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ನೀವು ಮೇನ್ ರೋಡ್ಗೆ ಗೇಟ್ ಇಟ್ಕೊಂಡು ಕನೆಕ್ಷನ್ ತೊಗೊಳ್ಬೋದು. ತುಂಬಾ ಒಳ್ಳೆ ಪ್ರಾಪರ್ಟಿ. ಬೋರ್ ಇದೆ, 3 ಬೋರ್ ಇದೆ. ನಾನು ತೋರಿಸ್ತಾ ಹೋಗ್ತೀನಿ. ಈಗ ನಾನು ಮೊದಲೇ ಹೇಳ್ದಾಗೆ ಇದು ಒಂದು ಟಾರ್ ರೋಡಿಂದ ಅಟ್ಯಾಚ್ ಆಗುವಂಥ ರೋಡು. ನಾನು ಮೊದಲೇ ಹೇಳ್ದಾಗೆ ಇದು ಎಂಟ್ರೆನ್ಸ್ ಗೇಟು. ತುಂಬಾ ಒಳ್ಳೆ ಪ್ರಾಪರ್ಟಿ. ಲೇಬರ್ ಶೆಡ್ ಇದೆ, ಲೇಬರ್ ಹೌಸ್ ಇದೆ. ಈ ಜಾಗದಲ್ಲಿ 550 ತೆಂಗಿನ ಗಿಡ ಇದೆ, 150 ಸಪೋಟ ಇದೆ, 1500ದಿಂದ 2000 ಅಡಿಕೆ ಗಿಡ ಇದೆ, 300 ನುಗ್ಗೆಕಾಯಿ ಗಿಡಗಳಿದೆ. ತುಂಬಾ ಒಳ್ಳೆ ಪ್ರಾಪರ್ಟಿ. ಸಾಯಿಲು ರೆಡ್ ಸಾಯಿಲು. ಎಂಟೈರ್ ಲ್ಯಾಂಡ್ಗೆ ಡ್ರಿಪ್ ಇರಿಗೇಷನ್ ಆಗಿದೆ, ಪೈಪ್ ಲೈನ್ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಗಿಡಕ್ಕೂ ಪೈಪ್ ಲೈನ್ ಆಗಿದೆ ಆ್ಯಂಡ್ ಡ್ರಿಪ್ ಇರಿಗೇಷನ್ ಆಗಿದೆ. ತುಂಬ ಒಳ್ಳೆ ವೆಲ್ ಡೆವಲಪ್ಡ್ ಫಾರ್ಮ್ ಲ್ಯಾಂಡು. ಆ್ಯಂಡ್ ಬಸ್ ರೂಟು ಎವ್ರಿ 5 ಮಿನಿಟ್ಗೆ ಒಂದು ಬಸ್ ಇರುತ್ತೆ. ತುಂಬಾ ಒಳ್ಳೆ ಜಾಗ. ಮೇನ್ ರೋಡ್ಗೆ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೋಬೋದು, ರೆಸಿಡೆನ್ಷಿಯಲ್ ಆಗಿ ಯೂಸ್ ಮಾಡ್ಕೋಬೋದು, ಫಾರ್ಮ್ ಹೌಸ್ ಆಗಿ ಯೂಸ್ ಮಾಡ್ಕೋಬೋದು. ಎಲ್ಲದಕ್ಕೂ ತುಂಬಾ ಕನ್ವೀನಿಯೆಂಟ್ ಆದಂಥ ಪ್ರಾಪರ್ಟಿ. ಈ ಜಾಗದಲ್ಲಿ 3 ಬೋರ್ ಇದೆ. ಸಫಿಷಿಯೆಂಟ್ ವಾಟ್ರು ಒಂದೇ ಸಾಕು, ಅಷ್ಟು ನೀರಿದೆ ಒಂದೇ ಬೋರಲ್ಲಿ. ಆದ್ರೂ ಈ ಜಾಗದಲ್ಲಿ 3 ಬೋರ್ ಇದೆ. 3 ಬೋರಲ್ಲೂ ಸಫಿಷಿಯೆಂಟ್ ವಾಟ್ರ್ ಇದೆ. ತುಂಬಾ ಒಳ್ಳೆ ವಾಟರ್ ಸೋರ್ಸ್ ಇದೆ. ಆ್ಯಂಡ್ ಲೇಬರ್ ಹೌಸ್ ಇದೆ. ಟ್ರ್ಯಾಕ್ಟರು ಇದೆ. ಟ್ರ್ಯಾಕ್ಟರು ಈ ಅಮೌಂಟ್ಗೆ ಒಳಪಡಲ್ಲ, ಸಪ್ರೇಟ್. ಹದಿನಾರು ಎಕರೆಗೂ ಫೆನ್ಸ್ ಆಗಿ ಹದ್ಬಸ್ತೆಲ್ಲ ಕಂಪ್ಲೀಟ್ ಆಗಿದೆ. ತುಂಬಾ ಒಳ್ಳೆ ಪ್ರಾಪರ್ಟಿ. ಪ್ರೈಸ್ ಪರ್ ಎಕರೆ ಒಂದಕ್ಕೆ 90 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ರೆಡಿ ಟು ರಿಜಿಸ್ಟರ್ ಡಾಕ್ಯುಮೆಂಟ್ಸು. ಡಾಕ್ಯುಮೆಂಟ್ ಲೀಗಲಿ ಕ್ಲಿಯರ್ಡ್ ಇದೆ. ಜನರಲ್ ಕ್ಯಾಟಗರಿ ಟಿಲ್ ಡೇಟ್ ಡಾಕ್ಯುಮೆಂಟ್ ಇದೆ. ಎಲ್ಲ ನೀಟಾಗಿ ತೋಟನ ಮೇಂಟೈನ್ ಮಾಡಿದ್ದಾರೆ. 16 ಎಕರೆ. ಈ ಜಾಗದೊಳಗೆ ನಾನು ಮೊದಲೇ ಹೇಳಿದಾಗೆ ಮಧ್ಯದಲ್ಲಿ ಸ್ವಲ್ಪ ಟೀಕ್ ಕೂಡ ಇದೆ. ಟೀಕೆಲ್ಲ ಟಿಂಬರ್ ಸೈಜ್ ಟೀಕ್ಸೇ. 150 ಸಪೋಟ ಗಿಡ ಇದೆ. ಎಲ್ಲ ಮರ, ಸಪೋಟ ಮರ, ಗಿಡ ಅಲ್ಲ, ಈಲ್ಡಿಂಗ್ ಇರುವಂಥದ್ದು ಎಲ್ಲ. ತುಂಬಾ ಒಳ್ಳೆ ಪ್ರಾಪರ್ಟಿ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಎಕರೆ ಒಂದಕ್ಕೆ ನಾನು ಹೇಳ್ದಾಗೇ 90 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. 1 to 1 ಕೂತ್ಕೊಂಡು ಮಾತಾಡ್ಕೋಬೋದು. 90 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಡಾಕ್ಯುಮೆಂಟು 1970ಇಂದ ಟಿಲ್ ಡೇಟ್ ತನಕ ಡಾಕ್ಯುಮೆಂಟ್ ಲೀಗಲಿ ಕ್ಲಿಯರ್ಡ್ ಇದೆ ಆ್ಯಂಡ್ ರೆಡಿ ಇದೆ. ಡಾಕ್ಯುಮೆಂಟ್ ರೆಡಿ ಟು ರಿಜಿಸ್ಟರ್ ಡಾಕ್ಯುಮೆಂಟ್ಸು. ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಎಲ್ಲ 24 hours ಇದೆ. ನಿಯರ್ ಬೈ ವಿಲೇಜ್ ಇದೆ. ಫಾರ್ಮು ಸ್ಟೇ ಮಾಡಲಿಕ್ಕೂ ತುಂಬಾ ಒಳ್ಳೆ ಜಾಗ. ಬಸ್ ಕನ್ವೀನಿಯೆಂಟ್ ಇದೆ. ನಿಯರ್ ಬೈ ವಿಲೇಜ್ ಇದೆ ಸ್ಟೇ ಮಾಡಲಿಕ್ಕೆ. ಸೆಕ್ಯೂರಿಟಿ ಸಿಸ್ಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. 3 ಬೋರಲ್ಲೂ ನೀರಿದೆ. 3 ಬೋರು ಕನೆಕ್ಷನ್ ಕೊಟ್ಟು ಪೈಪ್ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆ.
ಎಂಟೈರ್ 16 ಎಕರ್ಸ್ ಲ್ಯಾಂಡ್ಗೂ ಪೈಪ್ಲೈನ್ ಕಂಪ್ಲೀಟ್ ಆಗಿದೆ. ಹದಿನಾರು ಎಕರೆಗೂ ಪ್ಲ್ಯಾಂಟೇಷನ್ನ ಕಂಪ್ಲೀಟ್ ಆಗಿ ಪೈಪ್ಲೈನ್ ಕಂಪ್ಲೀಟ್ ಆಗಿದೆ. ಇನ್ನೇನು ವರ್ಕ್ ಮಾಡೋವಂಥದ್ದು ಏನಿಲ್ಲ, ಜಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಷ್ಟೇ ಬಾಕಿ. ನಾನು ಮೊದಲೇ ಹೇಳಿದಾಗೆ ಈ ಲ್ಯಾಂಡ್ಗೆ 3 ಸೈಡಿಂದನೂ ರೋಡ್ ಇದೆ. ಒಂದು ನಾರ್ತ್ ಮತ್ತು ಸೌತಲ್ಲಿ ಮತ್ತು ಈಸ್ಟಲ್ಲಿ 3 ಸೈಡೂ ರೋಡ್ ಇದೆ. ನಾರ್ತು ಸೌತು ಮೆಟ್ಲಿಂಗ್ ರೋಡು, ಈಸ್ಟಲ್ಲಿ ಮೈಸೂರು ಗದ್ದಿಗೆ ಮಾನಂದವಾಡಿ ಮೇನ್ ರೋಡು. ಇದೆಲ್ಲ ಅಡಿಕೆ ಎಲ್ಲ ಈಲ್ಡಿಂಗು, ಅಡಿಕೆ, ತೆಂಗು, ಸಪೋಟ ಎಲ್ಲನೂ ಈಲ್ಡಿಂಗ್ ಇದೆ. ಮಧ್ಯದಲ್ಲಿ ಸ್ವಲ್ಪ ಫ್ರೂಟ್ ಮಾವಿನ ಗಿಡಗಳಿದೆ, ನೇರಳೆ ಹಣ್ಣು ಗಿಡ, ಮಾವಿನ ಗಿಡ. ನೀವು ನೋಡ್ತಾ ಇರ್ಬೋದು, ಇದು ಒಂದು ಬೋರಿಂದ ನೀರು. ಪ್ರತಿಯೊಂದು ಬೋರೂ ಇದೇ ಥರ ಪರ್ಫಾರ್ಮೆನ್ಸ್ ಇದೆ. ಇದು ಅಡಿಕೆ ಗಿಡಕ್ಕೆ ಹೋಗ್ತಾ ಇರೋಂಥ ನೀರು. ವಾಟ್ರ್ ಸೋರ್ಸೂ ತುಂಬ ಚೆನ್ನಾಗಿದೆ ಆ್ಯಂಡ್ ಸಾಯಿಲ್ ಕಂಡೀಷನು ಚೆನ್ನಾಗಿದೆ. ತುಂಬಾ ಒಳ್ಳೆ ಪ್ರಾಪರ್ಟಿ. ಆ್ಯಂಡ್ ಮೈಸೂರಿಂದನೂ ತುಂಬಾ ಕನ್ವೀನಿಯೆಂಟ್ ಆದಂಥ ರೋಡ್ ಇದೆ. ಮೈಸೂರಿಂದ ಯಾವುದೇ ಥರದ ಲೆಫ್ಟ್ ರೈಟ್ ಇಲ್ಲ, ಮೇಯ್ನ್ ರೋಡಿಂದನೇ ಒಂದೇ ರೋಡು. ಮೈಸೂರಿಂದ ಲ್ಯಾಂಡ್ಗೆ 37 ಕಿಲೋಮೀಟ್ರ್. ಮೈಸೂರು ಔಟರ್ ರಿಂಗ್ ರೋಡ್ ಬೋಗಾದಿಂದ 32 ಕಿಲೋಮೀಟ್ರ್ ಆಗುತ್ತೆ. ಬಸ್ ರೂಟ್ ಫೆಸಿಲಿಟೀಸ್ ಇದೆ. ರೋಡ್ ಅಪ್ರೋಚ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಮರ್ಷಿಯಲ್ ಪ್ರಾಪರ್ಟಿ. ಜಾಗನ ಕಮರ್ಷಿಯಲ್ ಆಗಿ, ರೆಸಿಡೆನ್ಷಿಯಲಿ ಆಗಿ, ಫಾರ್ಮ್ ಹೌಸ್ಗೆ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಿಯರ್ ಬೈ ವಿಲೇಜ್ ಇದೆ. ಫ್ಯೂಚರ್ಗೆ ಲೇಔಟ್ ಆಗುವಂಥ ಪ್ರಾಪರ್ಟಿ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಂಟೈರ್ 16 ಎಕರ್ಸನ್ನು ಕೂಡ. ಇದೆಲ್ಲ ಮಾವಿನ ಗಿಡ. ಒಂದು 35ರಿಂದ 40 ಮಾವಿನ ಗಿಡ ಬರುತ್ತೆ. ಒಂದು 100 ಟೀಕ್ ಗಿಡ ಬರುತ್ತೆ. ಮಧ್ಯದಲ್ಲಿ ಹಣ್ಣು ಬಾಳೆ ಹಾಕಿದ್ದಾರೆ. ವಾಟ್ರು, ಸಾಯಿಲು, ಡಾಕ್ಯುಮೆಂಟು ಎಲ್ಲ ಕ್ಲಿಯರ್ ಇದೆ. ಈ ಜಾಗನ ನೋಡ್ಬೇಕಂದ್ರೆ ಬಿಫೋರ್ 1 ಡೇ ಕಾಲ್ ಮಾಡಿ, ಅದನ್ನು ನೆಕ್ಸ್ಟ್ ಡೇಗೆ ನಿಮಗೆ ನೋಡಲಿಕ್ಕೆ ಜಾಗನ ಅನುಕೂಲ ಮಾಡಿಕೊಡ್ತೇವೆ. ವಿಸಿಟಿಂಗ್ಸ್ಗೆ ಯಾವುದೇ ಥರದ ಚಾರ್ಜಸ್ ಇರೋದಿಲ್ಲ. ಬಂದು ನೋಡಿ ನಿಮ್ಮ ಅನಿಸಿಕೆ ತಿಳಿಸ್ಬೋದು. ಇನ್ನೊಂದು ಪವರ್ ಹೌಸ್ ಅದು ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಪವರ್ ಹೌಸು. ಮೋಟ್ರದ್ದು ಪವರ್ ಹೌಸ್ ಅದು. ಆ ಪವರ್ ಹೌಸ್ ಪಕ್ಕನೂ ಒಂದು ರೋಡ್ ಬರುತ್ತೆ. ಸುತ್ತ ಫೆನ್ಸಿಂಗು. ಅಕ್ಕಪಕ್ಕದೆಲ್ಲ ತೋಟ ಡೆವಲಪ್ ಆಗಿದೆ. ಫಾರ್ಮ್ ಹೌಸ್ ಕೂಡ ಇದೆ. ಸುತ್ತ ಫೆನ್ಸ್ ಇದೆ. ಆ್ಯಂಡ್ ಇದೊಂದು ಬೋರು. ಈಗ ನೀವು ಆಲ್ರೆಡಿ 2 ಬೋರ್ ನೋಡಿದ್ದೀರಾ, ಇದು 3ನೇ ಬೋರ್. ಇದು ಈ ಪವರ್ ಹೌಸ್ ಪಕ್ಕನೇ
ಸೌತ್ಗೆ ಒಂದು ರೋಡ್ ಇದೆ, ನಾರ್ತ್ಗೆ ರೋಡ್ ಇದೆ, ನೀವು ನೋಡ್ತಾ ಇರ್ಬೋದು. ಸುತ್ತ 16 ಎಕರೆಗೂ 10 ಬಸ್ತು ಕಂಪ್ಲೀಟ್ ಆಗಿದೆ. $550 ಗಿಡನೂ ಹೀಲ್ಡಿಂಗ್ ಇದೆ. ವರ್ಷಕ್ಕೆ ತುಂಬಾ ಚೆನ್ನಾಗಿ ಆದಾಯ ಬರ್ತಾಯಿದೆ. ಈ ಜಾಗನ ವಿಸಿಟ್ ಮಾಡಲಿಕ್ಕೆ ಆಸಕ್ತಿ ಇರೋರು ವಿಜಯ್ ಲ್ಯಾಂಡ್ಸ್ ಆ್ಯಂಡ್ ಸೈಟ್ಸ್ ಸಂಪರ್ಕಿಸಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ನಂದು ಮತ್ತು ಆಫೀಸ್ 2 ನಂಬರ್ನೂ ಹಾಕಿರ್ತೀನಿ. 2 ನಂಬರಲ್ಲಿ ಯಾವುದಕ್ಕಾದರೂ ಕಾಲ್ ಮಾಡಿ ನಾವು ನಿಮಗೆ ಪ್ರತಿಕ್ರಿಯೆ ನೀಡಿ ಲ್ಯಾಂಡ್ ನೋಡಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ. ನಾನು ಮೊದಲೇ ಹೇಳಿದಾಗೆ ಇದು 3ನೇ ಬೋರ್. ಇದು ವಾಟ್ರ್ ಸೋರ್ಸ್ ಅಂತೂ ಎಂಟೈರ್ ಲ್ಯಾಂಡಲ್ಲಿ ಮಾತಾಡೋಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ. ಒಳ್ಳೆ ವಾಟ್ರ್ ಸೋರ್ಸು, ಒಳ್ಳೆ ಸಾಯಿಲ್ ಕಂಡೀಷನ್ನು, ಡಾಕ್ಯುಮೆಂಟು ಲೀಗಲಿ ಕ್ಲಿಯರ್ಡ್ ಇದೆ. ಆ್ಯಂಡ್ ಈಗೇನು ಸೇಲ್ ಮಾಡ್ತಾ ಇದ್ದಾರೆ ಓನರು, ಅವ್ರೂ ತುಂಬಾ ಜೆನ್ಯೂನ್ ಆಗಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ರೆಡಿ ಟು ರಿಜಿಸ್ಟರ್ ಡಾಕ್ಯುಮೆಂಟ್ಸು. ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಒಳ್ಳೆ ವಾಟರ್ ಸೋರ್ಸ್ನ ನೀವು ನೋಡಿದ್ರಲ್ಲ, 3 ಬೋರನ್ನು ತೋರಿಸಿದ್ದೀನಿ. 3 ಬೋರಲ್ಲೂ ತುಂಬಾ ಒಳ್ಳೆ ವಾಟರ್ ಸೋರ್ಸ್ ಇದೆ. ಧನ್ಯವಾದ ಸ್ನೇಹಿತರೆ.